ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ವೇಜ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಆಲ್ಜಿಬ್ರಾಯಿಕ್ ಇಕ್ವೇಶನ್ ಅನ್ನ ಕೊಟ್ಟಾಗ ಅಲ್ಲಿ ಬರುವಂತಹ ವೇರಿಯೇಬಲ್ ಎಕ್ಸ್ ವೈ ಯಾವುದೇ ಆಗಿರುತ್ತೆ, ಅವುಗಳ ವ್ಯಾಲ್ಯೂವನ್ನ ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ಅಷ್ಟೊಂದು ಕ್ಲಾರಿಟಿ ಇರಲ್ಲ. ಎಲ್ಲೋ ಒಂದ್ ಕಡೆ ಒಂದಷ್ಟು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಆ ಎಲ್ಲ ಕನ್ಫ್ಯೂಷನ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಆದ್ರೆ ಈ ವಿಡಿಯೋವನ್ನ ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ಆಗಿ ನೋಡಿ. ಹೊಸದಾಗಿ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಕೂಡ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಫಸ್ಟ್ ಒನ್, 2x plus 3 equal to 8. ಫೈಂಡ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆ. ಎಕ್ಸ್ ಅಂತಂದ್ರೆ ನಾವಿಲ್ಲಿ ವೇರಿಯೇಬಲ್ ಅಂತ ಹೇಳ್ತೀವಿ. ಈಗ ಎಕ್ಸ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಬೇಕು. ಯಾವ ರೀತಿಯಲ್ಲಿ? ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. 2x ಈಕ್ವಲ್ ಟು, ಈಗ ನೋಡಿ ಇಲ್ಲಿ RHS ಅಲ್ಲಿ ಯಾವ ನಂಬರ್ ಇರುತ್ತೋ ಅದನ್ನ ಮೊದಲು ಬರ್ಕೊಡ್ಬೇಕು. ಆಮೇಲೆ ಈ ಕಡೆಯಿಂದ ತಗೊಂಡು ಹೋಗುವಂತಹ ನಂಬರ್ ಅನ್ನ ಬರಿಬೇಕು. ಮೊದಲು ಇಲ್ಲಿ ತಗೊಂಡು ಹೋಗಿರೋ ನಂಬರ್ ಅನ್ನ ಬರೆಯೋ ಹಾಗಿಲ್ಲ. ಫಸ್ಟ್ ಯಾವ ನಂಬರ್ ಇರುತ್ತೋ ಅದಾದ ಮೇಲೆ ನಂಬರ್ ಅನ್ನ ಬರೀಬೇಕು. ಪ್ಲಸ್ ಇತ್ತು ಅಂತಂದ್ರೆ ಈಕ್ವಲ್ ಚಿಹ್ನೆಯ ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಈಗ ಇಲ್ಲಿ ಪ್ಲಸ್ ಇದೆ, ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, -3. 2x ಈಕ್ವಲ್ ಟು 8 - 3 5. Therefore x equal to 5 divided by 2 ಈ ಕಡೆ ಬರುತ್ತೆ, divided by 2. x equal to 5 by, second one, 4x minus 3 equal to 5. ಈಗ 4x equal to minus 3 ಈ ಕಡೆ ಬರುತ್ತೆ, ಆಗ 5 plus 3 ಆಗುತ್ತೆ, plus 3. 4x equal to 8. Therefore x equal to 8 ಏನಾಗುತ್ತೆ? ಈಗ 4 ಇರೋದು ಈ ಕಡೆ ಬರುತ್ತೆ, divided by 4. 4 1s 4 2s. ನೋಡಿ, ಲೋಯೆಸ್ಟ್ ಫಾರ್ಮ್ಗೆ ಬರುತ್ತೆ ಅಂತ ಆದ್ರೆ ತರ್ಬೋದು, ಇಲ್ಲ ಬರ್ತಿಲ್ಲ ಅಂತಂದ್ರೆ ಹಾಗೇನೂ ಕೂಡ ಇಡ್ಬೋದು. x equal to 2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಆಯ್ತು. ನೆಕ್ಸ್ಟ್ ಒನ್, 2x by 3 equal to 8. ಈಗ ಇಲ್ಲಿ ನೋಡಿ, ಈ ರೀತಿ ಇದ್ದಾಗ 2x by 3 equal to 8 ಅಂತ ಇದೆ. ಇಲ್ಲಿ ಯಾವುದೇ ರೀತಿಯ ಅಡಿಷನ್ ಸಬ್ಟ್ರಾಕ್ಷನ್ ಸೈನ್ಗಳು ಇಲ್ಲ. ಈಗೇನ್ ಮಾಡ್ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ಗೆ ಹೋಗ್ಬೇಕು. ಅಂತಂದ್ರೆ ನೋಡಿ, ಈಗ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನೂ ಇಲ್ಲ ಅಂತಂದ್ರೆ 1 ಅಂತ ಬರ್ಕೋಬೇಕು. ಆಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಈ ರೀತಿ 2x into 1 3 into 8. ಓಕೆನಾ? 2x into 1 equal to 3 into 8. ಕ್ರಾಸ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ 2x into 1 ಯಾವುದೇ ನಂಬರ್ಗೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಬರುತ್ತೆ, ಈಕ್ವಲ್ ಟು 24. ಈಗ ಸಿಂಪ್ಲಿಫೈ ಮಾಡ್ಬೋದಾ? ಈಸಿ ಇದೆ. Therefore x equal to 24. ನೆಕ್ಸ್ಟ್ 2 ಏನಾಗುತ್ತೆ? ಈ ಕಡೆ ಬರುತ್ತೆ, ಡಿವೈಡೆಡ್ ಬೈ 2. 2 1s 2 1s 2 2s. x equal to 12. Next one, 3x plus 3 divided by 3 equal to 3. ಮೊದಲೇನ್ ಮಾಡ್ಬೇಕೀಗ? ಡಿನಾಮಿನೇಟರ್ ಅಲ್ಲಿ ಏನೋ ಇಲ್ಲ ಅಂತಂದ್ರೆ ಒಂದನ್ನ ತಗೊಳ್ಳಿ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 3x plus 3 into 1 equal to 3 into 3. ನೆಕ್ಸ್ಟ್ ನೋಡಿ, 1 ಇದೆ, ಸೊ 3x plus 3 ಬರ್ತಿದೆ. ಇಲ್ಲಿ ಯಾವ್ದಾದ್ರು ನಂಬರ್ ಇತ್ತು ಅಂತಂದ್ರೆ ನೀವು ಮತ್ತೆ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲಿ 1 ಇದೆ, ಸೊ ಮಲ್ಟಿಪ್ಲಿಕೇಶನ್ ಮಾಡೋ ಅಗತ್ಯತೆ ಇಲ್ಲ. ಈಕ್ವಲ್ ಟು 9. 3x equal to 9
ಪ್ಲಸ್ 3 ಈ ಕಡೆ ಬರುತ್ತೆ minus 3. 3x equal to 6. Therefore, x equal to 6 divided by 3. ಈ 3 ಈ ಕಡೆ ಬರುತ್ತೆ divided by 3 ones are 3 twos are x equal to 2. Fifth one, 2x minus 1 by 2 equal to 3 by 5. ನೋಡಿ ಇಲ್ಲಿ ಈಗ 2x ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ ಅಂತ ಈ ರೀತಿ ಕ್ಯಾನ್ಸಲೇಷನ್ಗೆಲ್ಲ ಹೋಗಿ ಬರಲ್ಲ ಇಲ್ಲ. ಸೊ ಈ ರೀತಿ ನಾವು ಕ್ಯಾನ್ಸಲೇಷನ್ ಯಾವಾಗ ಮಾಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ 2x by 2 ಈಗ ಮಾತ್ರ ಇತ್ತು, ಮುಂದಗಡೆ ಈ ರೀತಿ ಪ್ಲಸ್ ಆರ್ ಮೈನಸ್ ಏನೋ ಇರಲಿಲ್ಲ, ಜಸ್ಟ್ ಮಲ್ಟಿಪ್ಲಿಕೇಶನ್ ಸೈನ್ ಮಾತ್ರ ಇತ್ತು ಅಂತ ಆದಾಗ ಮಾತ್ರ ನಾವು ಈ ರೀತಿ ಕ್ಯಾನ್ಸಲೇಷನ್ ಅನ್ನ ಮಾಡ್ತೀವಿ. ಇಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಈಗ 2x ಆದ್ಮೇಲೆ ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಪ್ಲಸ್ ಈ ರೀತಿ ಸೈನ್ಗಳು ಇದ್ದಾಗ ಡಿನಾಮಿನೇಟರ್ ಅಲ್ಲಿ ಇರುವಂತಹ ನಂಬರ್ ಅನ್ನ ನಾವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಓಕೆನಾ? ಈಗ ನೋಡಿ ಇಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಇಲ್ಲೂ 2 ಇತ್ತು ಅಂತ ಇಟ್ಕೊಳ್ಳೋಣ. ಹಾಗಿದ್ದಾಗ ನಾವು ಈ 2 ಅನ್ನ ಕ್ಯಾನ್ಸಲ್ ಮಾಡಬಹುದು. ಯಾವ ರೀತಿಯಲ್ಲಿ ಅಂತಂದ್ರೆ, ಈಗ 2x ಮೈನಸ್ 2 ಅಂತ ಇತ್ತು, ಓಕೆನಾ? ಸೊ ಡಿವೈಡೆಡ್ ಬೈ 2 ಅಂತ ಇತ್ತು ಅಂದಾಗ ಇಲ್ಲಿ ನಾವು 2 ಅನ್ನ ಕಾಮನ್ ತಗೊಳ್ಬೇಕಾಗತ್ತೆ. ಸೊ ಇಲ್ಲೂ ಕೂಡ 2 ಇದೆ, ಇಲ್ಲೂ ಕೂಡ 2 ಇದೆ. 2 ಅನ್ನ ಕಾಮನ್ ತಗೊಂಡು x ಇಲ್ಲಿ ಆಲ್ರೆಡಿ 2 ಅನ್ನ ಹೊರಗಡೆ ಕಾಮನ್ ತಗೊಂಡಿದೀವಿ, ಆಗ ಇಲ್ಲಿ -1 ಇರುತ್ತೆ ಡಿವೈಡೆಡ್ ಬೈ 2. ನೋಡಿ ಈಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಬಂದಿದೆ, ಬ್ರಾಕೆಟ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಸೈನ್, ಆಗ ಈ 2 ಮತ್ತೆ ಈ 2 ಅನ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಓಕೆನಾ? ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ 2x ಮೈನಸ್ 1 ಅಂತ ಇತ್ತು ನಮ್ಮ ಪ್ರಾಬ್ಲಮ್ ಅಲ್ಲಿ, ಏನು ಕೂಡ ಇಲ್ಲಿ ಕಾಮನ್ ಇಲ್ಲ, ಆಗ ನಾವು ಕಾಮನ್ ತಗೊಳಕ್ಕೆ ಬರಲ್ಲ. ನಾವೇನ್ ಮಾಡ್ಬೇಕಾಗತ್ತೆ, ಈಗ ಇಲ್ಲಿ ಕಾಮನ್ ಕೂಡ ತಗೊಳಕ್ ಬರ್ತಿಲ್ಲ, ಕ್ಯಾನ್ಸಲೇಷನ್ ಕೂಡ ಮಾಡೋಕ್ ಬರ್ತಿಲ್ಲ. ಸೊ ನಮಗಿರೋದು ಒಂದೇ ಒಂದ್ ಸ್ಟೆಪ್, ಕ್ರಾಸ್ ಮಲ್ಟಿಪ್ಲಿಕೇಶನ್. 2x ಮೈನಸ್ 1 ಇಂಟು 5. ಸೊ ಇಲ್ಲಿ ಬರೆದ್ರು ಒಂದೇ, ಇಲ್ಲಿ ಬರೆದ್ರು ಒಂದೇ, ಈಕ್ವಲ್ ಟು 2 ಇಂಟು 3. ನೆಕ್ಸ್ಟ್ ನೋಡಿ, ಇಲ್ಲಿ ತುಂಬಾನೇ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. 5 ಅನ್ನ 2ಗೆ ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ತಿರ್ತೀರಾ. ಅಲ್ಲ, ಬ್ರಾಕೆಟ್ ಇದೆ ಅಂತಂದ್ರೆ ಎರಡಕ್ಕೂ ಕೂಡ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಬೇಕಾಗತ್ತೆ. 5 ಇಂಟು 2 10x minus into plus minus 5 into 1 5 equal to 3 into 2 6. 10x equal to 6 minus ಈ ಕಡೆ ಬರುತ್ತೆ plus 5. 10x equal to 11. Therefore x equal to 11. 10 ಈ ಕಡೆ ಬರುತ್ತೆ 11 by 10. ಓಕೆನಾ? Sixth one, minus 2 into x minus 1 divided by 7 equal to 2. ನೋಡಿ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ಗೆ ಹೋಗೋದ್ಕಿಂತ ಮೊದಲು ಒಂದ್ ಸ್ಟೆಪ್ ಮಾಡ್ಬೇಕಾಗತ್ತೆ. ಹೆಂಗಿರ್ಬೋದು ನೋಡಿ, ಇಲ್ಲಿ ಬ್ರಾಕೆಟ್ ಇದೆ, ಈ ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಕೊಳ್ಬೇಕು. ರಿಮೂವ್ ಮಾಡೋದು ಅಂತಂದ್ರೆ ಮಲ್ಟಿಪ್ಲಿಕೇಶನ್. ಮೈನಸ್ 2 ಇಂಟು ಎಕ್ಸ್ ಮೈನಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2 divided by 7 equal to 2 by 1. ಈಗ ಬ್ರಾಕೆಟ್ ರಿಮೂವ್ ಆಗಿದೆ. ಇದಾದ್ಮೇಲೆ ನಮಗಿರೋ ಸ್ಟೆಪ್ ಅಂತಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಮೈನಸ್ 2x ಪ್ಲಸ್ 2 ಇಂಟು 1 ಡೈರೆಕ್ಟ್ ಆಗಿ ಬರೀಬಹುದು. ಮೈನಸ್ 2x ಪ್ಲಸ್ 2 equal to 7 ಇಂಟು 2 14. ಮೈನಸ್ 2x equal to 14 ಪ್ಲಸ್ 2 ಈ ಕಡೆ ಬರುತ್ತೆ ಮೈನಸ್ 2. ಮೈನಸ್ 2x equal to 12. Therefore x equal to 12. ನೋಡಿ ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಸೈನ್ ಕೂಡ ತಗೊಂಡ್ ಬರ್ಬೇಕು. ಮೈನಸ್ 2 2 1s 2 6 x equal to 6 ಅಂತ ಬರೆಯೋಕ್ಕಾಗಲ್ಲ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಮೈನಸ್, ಸೊ ಆನ್ಸರ್ ಏನಾಗುತ್ತೆ ಮೈನಸ್ 6.
ಸಿಂಪಲ್ ಆಗಿ ನಿಮ್ಗೆ ಕೆಳಗಡೆ ಇರುವಂತಹ ಡಿನಾಮಿನೇಟರ್ ಅಲ್ಲಿ ಮೈನಸ್ ಇತ್ತು ಅಂತಂದ್ರೆ ಅದನ್ನ ನ್ಯೂಮರೇಟರ್ ಅಲ್ಲಿ ತಗೊಂಡು ಬರೀಬಹುದು. x ಈಕ್ವಲ್ ಟು 1, 2x ಈಕ್ವಲ್ ಟು 0. ಸಿಂಪಲ್ ಅಂತ ಅನಿಸ್ತಾ ಇದೆ. ಇಲ್ಲೂ ಕೂಡ ಒಂದಷ್ಟು ತಪ್ಪುಗಳನ್ನ ಮಾಡ್ತೀರಾ. ಫೈಂಡ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇರುತ್ತೆ. ಸೊ ಎಕ್ಸ್ ಈಕ್ವಲ್ ಟು ದೇರ್ಫೋರ್ ಒಂದೇ ಸ್ಟೆಪ್ ಇಲ್ಲಿ ಎಕ್ಸ್ ಈಕ್ವಲ್ ಟು ನೋಡಿ 2 ಅಂತ ಬರೆಯೋಕ್ಕಾಗಲ್ಲ, ಆಲ್ರೆಡಿ ಇಲ್ಲಿ 0 ಇದೆ. ಸೊ 0 2 ಏನಾಗುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ. ಮಲ್ಟಿಪ್ಲಿಕೇಶನ್ ಸೈನ್ ಇದೆ, ಈ ಕಡೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ. ಎಕ್ಸ್ ಈಕ್ವಲ್ ಟು 0/2 ಅಂತಂದ್ರೆ ಆನ್ಸರ್ ಏನಾಗುತ್ತೆ 0. ನೆಕ್ಸ್ಟ್ ಒನ್ ಎಕ್ಸ್ ಪ್ಲಸ್ 12 ಈಕ್ವಲ್ ಟು 3 ಇಂಟು ಎಕ್ಸ್ ಮೈನಸ್ 4. ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ಬ್ರಾಕೆಟ್ ಇದೆ, ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಕೊಳ್ಬೇಕು. ಎಕ್ಸ್ ಪ್ಲಸ್ 12 ಈಕ್ವಲ್ ಟು 3 ಇಂಟು ಎಕ್ಸ್ 3x ಪ್ಲಸ್ ಇಂಟು ಮೈನಸ್ 12. ನೆಕ್ಸ್ಟ್ ಇಲ್ಲಿ ಈಗ ಎಕ್ಸ್ ಪ್ಲಸ್ 12 ಈಕ್ವಲ್ ಟು 3x ಮೈನಸ್ 12 ಅಂತ ಬಂದಿದೆ. ಓಕೆನಾ, ಈಗೇನ್ ಮಾಡ್ಬೇಕಂದ್ರೆ ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆ ಅರೇಂಜ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಎಕ್ಸ್ ಇದೆ, ಇಲ್ಲಿ 3x ಇದೆ. ಇದನ್ನ ನಾವು ಲೈಕ್ ಟರ್ಮ್ಸ್ ಅಂತ ತಗೋಬೋದಾ? ಸೊ ಲೈಕ್ ಅಂಡ್ ಅನ್ಲೈಕ್ ಟರ್ಮ್ಸ್ ಗೊತ್ತಿರ್ಲೇಬೇಕು, ಇಲ್ಲ ಅಂತಂದ್ರೆ ಆಲ್ಜಿಬ್ರಾ ತುಂಬಾನೇ ಟಫ್ ಆಗುತ್ತೆ. ನಮ್ಮ ಬೇಸಿಕ್ ಮ್ಯಾಥ್ ಸೀರೀಸ್ ಇದೆ, ಬೇಕಾದ್ರೆ ಹೋಗಿ ನೋಡಿ. ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ 3x ಇದೆ. ಈ 3x ಅನ್ನ ನಾನು ಈ ಕಡೆ ತರ್ತೀನಿ. ಸೊ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ 3x ಈಕ್ವಲ್ ಟು -12. ಈ ನಂಬರ್ ಅನ್ನ ನಾನು ಈ ಕಡೆ ತರ್ತೀನಿ, ಲೈಕ್ ಟರ್ಮ್ ಆಯ್ತಾ. ಸೊ ಪ್ಲಸ್ 12 ಇರೋದು ಈ ಕಡೆ ಬಂದಾಗ -12 ಆಗುತ್ತೆ. ಈಗ ಸೊ ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಆಗುತ್ತೆ. 1 ಮೈನಸ್ 3 ಮೈನಸ್ 2x ಈಕ್ವಲ್ ಟು ಅಗೇನ್ ಸೇಮ್ ಸೈನ್ ಇದೆ, ಅಡಿಷನ್ 24 ವಿತ್ ನೆಗೆಟಿವ್ ಸೈನ್ ಮೈನಸ್. ಸೊ ಮೈನಸ್ ಡಿವೈಡ್ ಬೈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ 2x ಈಕ್ವಲ್ ಟು 24. Therefore x equal to 24 divided by 2. 2 ones are 2 twos are. X equal to 12. Last one, a minus 8/3 equal to a minus 3/2. ನೋಡಿ ಇಲ್ಲಿ ಈಗ ಬ್ರಾಕೆಟ್ ಇದೆಯಾ, ಬ್ರಾಕೆಟ್ ಇದ್ರೆ ರಿಮೂವ್ ಮಾಡ್ಕೊಳ್ಬೇಕು, ಬ್ರಾಕೆಟ್ ಇಲ್ಲ. ನೆಕ್ಸ್ಟ್ ಕ್ಯಾನ್ಸಲೇಷನ್ ಮಾಡಕ್ ಬರ್ತಿದ್ಯಾ, ಕ್ಯಾನ್ಸಲೇಷನ್ ಕೂಡ ಮಾಡೋಕೆ ಬರ್ತಿಲ್ಲ. ನಮ್ಗಿರೋ ಆಪ್ಷನ್ ಒಂದೇನೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. 2 ಇಂಟು a ಮೈನಸ್ 8 ಈಕ್ವಲ್ ಟು 3 ಇಂಟು a ಮೈನಸ್ 3. ಬ್ರಾಕೆಟ್ ಇದೆ, ಬ್ರಾಕೆಟ್ ಇದ್ರೆ ಈಗ ಬ್ರಾಕೆಟ್ ಅನ್ನ ರಿಮೂವ್ ಮಾಡಬೇಕು. ರಿಮೂವ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. 2 ಇಂಟು a 2a ಪ್ಲಸ್ ಇಂಟು ಮೈನಸ್, ನೋಡಿ ಸೈನ್ ಅನ್ನ ಕೂಡ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 16 ಈಕ್ವಲ್ ಟು 3a ಪ್ಲಸ್ ಇಂಟು ಮೈನಸ್ -9. ನೋಡಿ ಈಗ ಮತ್ತೇನ್ ಮಾಡ್ಬೇಕು, ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆ. ಸೊ ನೀವೀಗ ಕೇಳ್ಬಹುದು, ಇಲ್ಲಿ ಈಗ 2a ಇದೆ, ಇಲ್ಲಿ 3a ಇದೆ. ಈ 3a ನ ಈ ಕಡೆ ತರಬಹುದು, ಆರ್ ಈ 2a ಈ ಕಡೆ ತಗೊಂಡು ಹೋಗ್ಬೋದು. ಯಾವ ರೀತಿಯಲ್ಲಿ ಕೂಡ ಮಾಡ್ಬೋದು, ಆದ್ರೆ ಆ ಎರಡು ಟರ್ಮ್ಗಳು ಲೈಕ್ ಟರ್ಮ್ಗಳು ಆಗಿರ್ಬೇಕು. ಓಕೆನಾ, 2a ಈಗ ನಾನು ಈ 3a ನ ಈ ಕಡೆ ತರ್ತೀನಿ, ಇಲ್ಲ ನೀವು 2a ನ ಈ ಕಡೆ ತರ್ಬೋದು, ಹೇಗಾದ್ರೂ ಮಾಡ್ಬೋದು. -3 ಈಕ್ವಲ್ ಟು -9 ಆಗೇ ಇರುತ್ತೆ. ಈ -16 ಈ ಕಡೆ ಬರುತ್ತೆ, ಆಗೇನಾಗುತ್ತೆ +16. 2a ಮೈನಸ್ 3a ಆನ್ಸರ್ ಏನ್ ಬಂತು, -a ಈಕ್ವಲ್ ಟು 16 ಮೈನಸ್ 9 7. ನೋಡಿ -a ಈಕ್ವಲ್ ಟು 7 ಬರ್ತದೆ. Therefore a ಈಕ್ವಲ್ ಟು ವೇರಿಯೇಬಲ್ ನಲ್ಲಿ ಮೈನಸ್ ಅನ್ನ ಇಡಲ್ಲ, ಈಕ್ವಲ್ ಟು ಈ ಮೈನಸ್ ಏನಾಗುತ್ತೆ ಈ ಕಡೆ ಬರುತ್ತೆ, -7. ನೋಡಿ ಇಲ್ಲಿ -a ಈಕ್ವಲ್ ಟು 7 ಅಂತ ಬರ್ತಿದೆ. ಓಕೆನಾ, ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಇದೆ ಅಂತ ಮೀನಿಂಗ್ ಆಯ್ತು. ಇಲ್ಲಿ a ಈಕ್ವಲ್ ಟು ಈ -1, ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇದೆ,
ಅದೇನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. a ಈಕ್ವಲ್ ಟು 7/-1 ಅಂತ ಆಯ್ತು. a ಈಕ್ವಲ್ ಟು ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಏನು, ಮೈನಸ್ ಈಕ್ವಲ್ ಟು -7. ಸೊ ಈ ರೀತಿ ಇಷ್ಟು ಸ್ಟೆಪ್ಸ್ ಅನ್ನ ಮಾಡೋದ್ರ ಬದಲು ಡೈರೆಕ್ಟ್ ಆಗಿ ನೀವು ಇಲ್ಲಿ ಮೈನಸ್ ಇತ್ತು ಅಂತಂದ್ರೆ ಆ ಮೈನಸ್ ಅನ್ನ ಇಲ್ಲಿ ನಂಬರ್ ಜೊತೆಗೆ ತಗೋ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಬೇಸಿಕ್ ಕಾನ್ಸೆಪ್ಟ್ ಗಳೊಂದಿಗೆ ಮತ್ತೆ ಬರ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಟ್ ಎಜುಕೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.